ಗ್ರಾಫಿಕ್ ಕಾರ್ಡ್ ಅಂತ ಹೇಳ್ಬೋದು. ಇದು ಒಂದು 12,000 ಸ್ಟಾರ್ಟ್ ಮಾಡಿಬಿಟ್ಟು 2.5 ಲಕ್ಷವರೆಗೂ ಗ್ರಾಫಿಕ್ ಕಾರ್ಡ್ ಇರುತ್ತೆ. 2 ಲಕ್ಷ ಇದು ಹೌದು. ಲಾಂಚ್ ಆವಾಗ ಇದ್ರ ರೇಟ್ 3.5 ಲಕ್ಷ ಇತ್ತು. ಲೈಕ್ ಈ ಥರ ರ್ಯಾಮ್ ಇರಲಿ, ಸಿಂಗಲ್ 32 ಬೇಕಾ, 16 GB 2 ಬೇಕಾ, ಇಲ್ಲಾಂದರೆ 8 GB 2 ಬೇಕಾ, 32 4 ಹಾಕಿದ್ರೆ ಏನು ಪರ್ಫಾರ್ಮೆನ್ಸಲ್ಲಿ ಅಡ್ವಾಂಟೇಜ್ ಇದೆ, ಡಿಸಡ್ವಾಂಟೇಜ್ ಇದೆ, ಅದೆಲ್ಲ ನಾವು ಎಕ್ಸ್ಪ್ಲೇನ್ ಮಾಡ್ಕೊಡ್ತೀವಿ. ಕೆಲವು ಕಸ್ಟಮರ್ಗೆ ಇಲ್ಲಿ 6 GB ಬೇಕಾಗುತ್ತೆ, ಕೆಲವು ಬೇಕಾಗಲ್ಲ. ಮೇಲೆ ASRock ಅಂತ ಬರ್ದಿರುತ್ತೆ. ಬಟ್ ಒಂದು ಬಂದುಬಿಟ್ಟು ಇಂಟೆಲ್ ಚಿಪ್ಸೆಟ್ ಇರುತ್ತೆ, ಒಂದು AMD ಚಿಪ್ಸೆಟ್ ಇರುತ್ತೆ. ಇದು AMD ಪ್ರಾಸೆಸರ್ ಮಾತ್ರನೇ ಸಪೋರ್ಟ್ ಆಗುತ್ತೆ, ಇದು ಇಂಟೆಲ್ ಪ್ರಾಸೆಸರ್ ಮಾತ್ರನೂ ಸಪೋರ್ಟ್ ಆಗುತ್ತೆ. ಓಕೆ. ರ್ಯಾಮ್ ಇದರಲ್ಲಿ DDR4 DDR5 ಈ ಥರ ಆಪ್ಷನ್ಸ್ ಇರುತ್ತೆ. ಬಟ್ ಸಾಕೆಟ್ ಯಾವಾಗಾದರೂ ನೋಡ್ಕೋಬೇಕು. ಗ್ರಾಫಿಕ್ ಕಾರ್ಡ್ RTX 3050 6 GB. ತಮಗೂ GTX ಲೆವೆಲ್ ಗ್ರಾಫಿಕ್ ಕಾರ್ಡ್ ಬೇಕಾಯಿತು, ನಾನು ಡಿಸ್ಕಂಟಿನ್ಯೂ ಆಗಿದೆ. ಈಗ RTX ಇದೆ, ಮಿನಿಮಮ್ RTX ಲೆವೆಲ್ದು ಇದು ಗ್ರಾಫಿಕ್ ಕಾರ್ಡ್ ಸಜೆಸ್ಟ್ ಮಾಡಿದೆ. ಪವರ್ ಸಪ್ಲೈ 650 ವಾಟ್ಸ್ ಇದೆ. ಓಕೆ. ಮದರ್ ಬೋರ್ಡಲ್ಲಿ ತುಂಬ ಓವರ್ ಸ್ಪೆಂಡ್ ಮಾಡಿಸಲಿಲ್ಲ. B550 ಸೀರೀಸಲ್ಲಿ ವೈಫೈ ಇದೆ, ನಿಮ್ಗೆ HDMI ಪೋರ್ಟ್ ಇರುತ್ತೆ, 4 ರ್ಯಾಮ್ ಸ್ಲಾಟ್ ಇದೆ. ಈಗ ನೀವು 16 GB 2 ರ್ಯಾಮ್ ತೊಗೊಂಡಿದ್ರೆ ಫ್ಯೂಚರಲ್ಲಿ ನಿಮ್ಮ 32 64 GB ವರೆಗೂ ಇದು ಸಪೋರ್ಟ್ ಆಗುತ್ತೆ. ಸ್ನೇಹಿತರೆ ನಮಸ್ತೆ, ನಾನು ಗಜಾನಂದ್. ತುಂಬ ವೀಡಿಯೋಸ್ಗಳನ್ನ ನಾನು 3 ವರ್ಷದಿಂದ ಮಾಡ್ತಾಯಿದ್ದೀನಿ, ನೀವೆಲ್ಲ ನೋಡಿರ್ತೀರಾ. ಬಟ್ ಏನು ಅಂದರೆ ಇನ್ನೊಂದು ಸ್ವಲ್ಪ ಕ್ವಾಲಿಟಿ ಕೊಡೋಣ. ಇಷ್ಟು ದಿವಸ ನಾನು ಮೊಬೈಲ್ ಎಡಿಟ್ ಮಾಡ್ತಾಯಿದ್ದೆ, ಕೆಲವೊಂದು ಲ್ಯಾಪ್ಟಾಪಲ್ಲಿ ಮಾಡ್ತಾಯಿದ್ದೆ, ಬಟ್ ಅಷ್ಟೊಂದು ಬರ್ತಾ ಇರಲಿಲ್ಲ. ಈಗ ಅದಕ್ಕೆ ನಿಮಗೆ ಇನ್ನೊಂದು ಸ್ವಲ್ಪ ಕ್ವಾಲಿಟಿ ಕೊಡೋಣ ಅಂತೇಳ್ಬಿಟ್ಟು ನಾನು ಎಲ್ಲಿ ಬಂದಿದ್ದೀನಿ ಅಂದರೆ SCL ಗೇಮಿಂಗ್ ಅಂತೇಳ್ಬಿಟ್ಟು. ಇಲ್ಲಿ ತುಂಬ ವೀಡಿಯೋಸ್ಗಳನ್ನ ನೀವು ನೋಡಿರ್ತೀರಾ. ಏನಂದರೆ ಒಂದು ಸಿಸ್ಟಮ್ ಬಿಲ್ಡ್ ಮಾಡಿಸ್ಬೇಕು ಅಂದರೆ ಎಲ್ಲ ಕಡೆ ಬೆಂಗಳೂರು ಹುಡುಕ್ತಾ ಇರ್ತೀರ. ನಾನು ತುಂಬ ಹುಡುಕಿದೆ, ಎಲ್ಲರೂ ಎಲ್ಲಿ ಮಾಡಿಸ್ಬೇಕು ಸಿಸ್ಟಮ್ ಬಿಲ್ಡು ಅಂತ. ಇವಾಗ SCL ಗೇಮಿಂಗಲ್ಲಿ ಒಂದು ಒಳ್ಳೆ ರೀತಿಯಲ್ಲಿ ಹೋಲ್ಸೇಲ್ ರೀತಿಯಲ್ಲಿ ಸಿಸ್ಟಮ್ನ ಬಿಲ್ಡ್ ಮಾಡಿಸ್ತಾ ಇದ್ದಾರೆ. ನಿಮ್ಗೇನಾದ್ರು ಲೊಕೇಶನ್ ಬೇಕು ಅಂದರೆ ಡಿಸ್ಕ್ರಿಪ್ಷನ್ ಲಿಂಕ್ ಇರುತ್ತೆ. ಕತ್ತರಿಗುಪ್ಪೆ ಸಿಗ್ನಲಿಂದ ಲೆಫ್ಟ್ ತೊಗೊಂಡ್ರೆ ಅಲ್ಲಿಗೆ ಬರುತ್ತೆ. ಬನ್ನಿ ಇವಾಗ ಒಳಗಡೆ ಹೋಗೋಣ. ನನಗೆ ಯಾವ ರೀತಿ ಸಿಸ್ಟಮ್ನ ಕೊಡ್ತಾರೆ ಮತ್ತು ಯಾವ್ಯಾವ ಕಾನ್ಫಿಗರೇಷನ್ ಇರುತ್ತೆ, ನಮ್ಮ ಬಜೆಟಲ್ಲಿ ಏನು ವರ್ಕ್ ಆಗುತ್ತೆ ಅಂತ ಹೇಳ್ಬಿಟ್ಟು ನೋಡೋಣ. ಬನ್ನಿ ಒಳಗಡೆ ಹೋಗೋಣ. SLR ಗೇಮಿಂಗು ಇವರೇ ಓನರು. ಸರ್ ನಮಸ್ತೆ. ಸರ್ ನಮಸ್ಕಾರ ಸರ್. ಹೇಗಿದ್ದೀರಾ? ಚೆನ್ನಾಗಿದೆ ಸರ್. ನಮಸ್ಕಾರ ಸರ್. ತಮ್ಮ ಹೆಸರು ಗೊತ್ತಾಗಲಿಲ್ಲ. ನನ್ನ ಹೆಸರು ಕಿಶನ್. ಓಕೆ. ಇಲ್ಲಿ ಎಷ್ಟು ವರ್ಷದಿಂದ ಇರೋದು ಸರ್? ಸರ್ ಸುಮಾರಾಗಿ ಬ್ಯಾಂಗ್ಳೂರಲ್ಲಿ ನಮ್ಮದು 10 ಇಯರ್ಸಿಂದ ಸ್ಟೋರ್ ಇದೆ. ಬಟ್ ಈ ಬನಶಂಕರಿ ಸ್ಟೋರು 1.5 ವರ್ಷ ಆಯ್ತು ಸರ್. 1.5 ವರ್ಷ ಆಯಿತು. ಇಲ್ಲಿ ಏನೇನು ಸಿಗುತ್ತೆ ಸರ್? ಏನು ದೊಡ್ಡ ಮಾಲ್ ಥರನೇ ಮಾಡ್ಬಿಟ್ಟು? ಹೌದು ಸರ್, ನಮ್ಮಲ್ಲಿ ಎಲ್ಲ ಸ್ಪೆಷಲೈಸ್ಡ್ ನಿಮ್ಗೆ ಗೊತ್ತಿದೆ, ನೀವು ನಮ್ಮ ವೀಡಿಯೋಸ್ ನೋಡಿರ್ಬೋದು. ಆ್ಯಂಡ್ ತಮ್ಮ ಇಂಡಸ್ಟ್ರಿಗೆ ಯೂಸ್ ಆಗೋದು ಕಂಪೋನೆಂಟ್ಸ್ ಎಲ್ಲ ನಮ್ಮ ಹತ್ರ ಇರುತ್ತೆ. ಲೈಕ್ ಗೇಮಿಂಗ್ ಕಂಪ್ಯೂಟರ್ಸ್ ಇರಲಿ, ಆಫೀಸ್ ಎಡಿಟಿಂಗ್ ಎಲ್ಲ ಥರ ಕಂಪ್ಯೂಟರ್ಸ್ ನಾವು ಸ್ಪೆಷಲ್ ಆಗಿ ಬಿಲ್ಡ್ ಮಾಡಿಕೊಡ್ತೀವಿ. ಲೈಕ್ ಒಂದು ಆಫೀಸ್ ಯೂಸ್ ಇದ್ದರೆ ಒಂದು 15-20,000 ಹಿಡಿದು ನಿಮಗೂ ಒಂದು 20, 50, 1 ಲಕ್ಷ 2 ಲಕ್ಷ ನಿಮ್ಮ ಬಜೆಟ್ ಪ್ರಕಾರ ನಾವು PCs ಬಿಲ್ಡ್ ಮಾಡ್ಕೊಡ್ತೀವಿ ಸರ್. ಓಕೆ. ಈಗ ಮಿನಿಮಮ್ ಎಷ್ಟರಿಂದ ಸ್ಟಾರ್ಟ್ ಆಗುತ್ತೆ ಅಂತ? ಸರ್ ಮಿನಿಮಮ್ ಅಂದರೆ ಯೂಸ್ ಪ್ರಕಾರ ಇರುತ್ತೆ. ಈಗ ತಮ್ಮದು ಆಫೀಸ್ ಯೂಸ್ ಇದೆ, ಎಕ್ಸೆಲ್ಲು ವರ್ಡು ಅದೆಲ್ಲ ಯೂಸ್ ಮಾಡೋದಿದ್ರೆ ಒಂದು 20,000 ಒಳ್ಳೆ PC ಬಂದುಬಿಡುತ್ತೆ. ಅದೇ ನಿಮ್ಮದು ಗೇಮಿಂಗು ಈ ಥರ ಎಲ್ಲ ಕಂಪೋನೆಂಟ್ಸ್ ಅಂದರೆ ಸ್ವಲ್ಪ AAA ಟೈಟಲ್ ಗೇಮಿಂಗ್ಸ್ ಎಲ್ಲ ಮಾಡಬೇಕಂದ್ರೆ ಒಂದು 60-70,000 ಇರುತ್ತೆ. ಗೇಮಿಂಗು ಮೇನ್ ಸ್ಪೆಷಲಿ ಏನಂದರೆ ಈ ಗ್ರಾಫಿಕ್ ಕಾರ್ಡ್ ಅನ್ನೋದು ಇನ್ಸ್ಟಾಲ್ ಮಾಡಬೇಕಾಗುತ್ತೆ. ಅದೇ ನಿಮ್ಮ ಆಫೀಸ್ ಯೂಸ್ ಇದ್ದರೆ ಅದು ಗ್ರಾಫಿಕ್ ಕಾರ್ಡ್ ಬೇಕಾಗಲ್ಲ. ಆ್ಯಂಡ್ ನಿಮ್ಮ ಎಡಿಟಿಂಗ್ ಕೆಲಸ ಇರಲಿ, AI ವರ್ಕ್ ಇರಲಿ, ಅದಕ್ಕೂ ಮೇನ್ ಗ್ರಾಫಿಕ್ ಕಾರ್ಡು ಪ್ಲಸ್ ಪ್ರಾಸೆಸರ್ 2 ಸ್ಟ್ರಾಂಗ್ ಬೇಕಾಗುತ್ತೆ. ಸ್ಪೆಷಲಿ ಈಗ ನೀವು ನೋಡಿದ್ರೆ ಈ ಥರ ಕಾನ್ಫಿಗೇಷನ್ಸ್ ಇದೆ. Ryzen 7 32 GB ರ್ಯಾಮು, 1 TB 6 GB ಗ್ರಾಫಿಕ್ ಕಾರ್ಡು, ಒಂದು ಪವರ್ ಸಪ್ಲೈ, ಕ್ಯಾಬಿನೆಟು, ಒಂದಕ್ಕೆ ಇದು ಕೂಲರು, ಒಂದು ಮಾನಿಟರು, ಇದೆಲ್ಲ ಒಂದು ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಈಗ ನೀವು ಮಾಡ್ತಾ ಇರೋದು ವೀಡಿಯೋ ಎಡಿಟಿಂಗ್ ಎಲ್ಲ ಮಾಡೋದಕ್ಕೂ ಪ್ರಾಪರ್ 4K ತನಕ ಔಟ್ಪುಟ್ ಬರೋದಕ್ಕೂ ಒಂದು 70,000 ಒಳ್ಳೆ PC ಬಂದುಬಿಡುತ್ತೆ. ಓಕೆ. ಅಂದರೆ ಮೇನು ಅಂದರೆ PC ರೆಡಿ ಮಾಡಬೇಕಂದ್ರೆ ಏನೇನೆಲ್ಲ ಬೇಕಾಗುತ್ತೆ ಕಾಂಪೋನೆಂಟ್? ಸರ್ ಮೇನ್ಲಿ 8 ಐಟಮ್ಸ್ ಬೇಕಾಗುತ್ತೆ. ಫಸ್ಟ್ ಮದರ್ ಬೋರ್ಡು, ಪ್ರಾಸೆಸರು, ರ್ಯಾಮು, SSD, ಕೇಸು, ಪವರ್ ಸಪ್ಲೈ, ಕೂಲರ್, ಗ್ರಾಫಿಕ್ ಕಾರ್ಡ್. ಓಕೆ. ಅದಕ್ಕೆ ಆಮೇಲೆ ಔಟ್ಪುಟ್ ಮಾನಿಟರ್, ಕೀಬೋರ್ಡ್ ಆ್ಯಂಡ್ ಮೌಸು. ಸೊ ಈ ಬೇಸಿಕ್ಲಿ ಎಲ್ಲ ಕಂಪೋನೆಂಟ್ಸ್ ಒಂದು ಕಂಪ್ಯೂಟರ್ಗೆ ಬೇಕೇ ಬೇಕಾಗುತ್ತೆ. ಆಮೇಲೆ ಸ್ಪೀಕರ್ಸು, ಹೆಡ್ಫೋನ್ಸು ಎಲ್ಲ ನಮ್ಮ ಸ್ಟೋರಲ್ಲಿ ಇರುತ್ತೆ. ನಾನು ಟೋಟಲಿ ತೋರಿಸ್ತೀನಿ. ಸೊ ಮದರ್ ಬೋರ್ಡ್ ಅನ್ನೋದು ಯಾವಾಗಾದರೂ ನೀವು ತೊಗೊಳ್ಳೋವಾಗ ನಿಮ್ಮ ಪ್ರಾಸೆಸರ್ ಚಿಪ್ಸೆಟ್ ಮೇಲೆ ಡಿಪೆಂಡ್ ಇರುತ್ತೆ. ಎಕ್ಸಾಂಪಲ್ ಹೇಳಬೇಕಂದ್ರೆ ಇದು B650 ಅಂತ ಇದೆ, ನೀವು ASRock ಅಂತ ಬ್ರ್ಯಾಂಡ್ ಇಲ್ಲಿ ನೋಡಿರ್ತೀರ. ಸೇಮ್ ಇದೇ ಥರ ನಾನು ಇನ್ನೊಂದು ಬೋರ್ಡ್ ತೋರಿಸ್ತೀನಿ ನೋಡಿ, ಇದರಲ್ಲೂ ಮೇಲೆ ASRock ಅಂತ ಬರ್ದಿರುತ್ತೆ. ಬಟ್ ಒಂದು ಬಂದುಬಿಟ್ಟು ಇಂಟೆಲ್ ಚಿಪ್ಸೆಟ್ ಇರುತ್ತೆ, ಒಂದು AMD ಚಿಪ್ಸೆಟ್ ಇರುತ್ತೆ. ಇದು AMD ಪ್ರಾಸೆಸರ್ ಮಾತ್ರನೇ ಸಪೋರ್ಟ್ ಆಗುತ್ತೆ, ಇದು ಇಂಟೆಲ್ ಪ್ರಾಸೆಸರ್ ಮಾತ್ರನೂ ಸಪೋರ್ಟ್ ಆಗುತ್ತೆ. ಓಕೆ. ರ್ಯಾಮ್ ಇದರಲ್ಲಿ DDR4 DDR5 ಈ ಥರ ಆಪ್ಷನ್ಸ್ ಇರುತ್ತೆ. ಬಟ್ ಸಾಕೆಟ್ ಯಾವಾಗಾದರೂ ನೋಡ್ಕೋಬೇಕು. ಇದು ಬಂದುಬಿಟ್ಟು 1700 ಸಾಕೆಟಲ್ಲಿರುತ್ತೆ. ಸೊ 1700 ಸಾಕೆಟಲ್ಲಿ ನಿಮ್ಗೆ ಅದೇ ಕೂರೋದು ಪ್ರಾಸೆಸರ್ ಹಾಕಬೇಕು. ನೀವು ಯಾವುದಾದ್ರೂ ಹಳೆ ಜನ್ರೇಷನ್ ಇರುತ್ತೆ ಸಪೋರ್ಟ್ ಆಗಲ್ಲ. ಅಂದರೆ ಯಾವುದಕ್ಕೆ ಸೆಟ್ ಆಗುತ್ತೆ ಅದಕ್ಕೆ ಆಗುತ್ತೆ. ಇದೆಲ್ಲ ಟೆಕ್ನಿಕಲಿ ನಿಮ್ಗೆ ಎಕ್ಸ್ಪ್ಲೇನ್ ಬೇಕಾದರೆ ನೀವು ನಮ್ಮ ಸ್ಟೋರಿಗೆ ಬರಬೇಕಾಗುತ್ತೆ. ನಿಮ್ಗೆ 0 to ಏನು ನಾಲೆಜ್ ಇಲ್ಲ ಅಂದ್ರೂ ನಾವು ನಿಮ್ಗೆ ಪರ್ಫೆಕ್ಟಾಗಿ ಯಾವ ಪ್ರಾಸೆಸರ್ಗೂ ಯಾವ ಮದರ್ ಬೋರ್ಡ್ ತೊಗೊಳ್ಳೋವಾಗ ಕರೆಕ್ಟಾಗಿ ರನ್ ಆಗುತ್ತೋ ಅದ್ರ ಪ್ರಕಾರ ನಾವು ಎಕ್ಸ್ಪ್ಲೇನ್ ಮಾಡ್ಕೊಡ್ತೀವಿ. ಇದ್ರ ನೀವು ನೋಡಬೇಕಂದ್ರೆ ಇದ್ರಿಗೂ AMD ಪ್ರಾಸೆಸರೇ ಸಪೋರ್ಟ್ ಆಗುತ್ತೆ, ಅದರಲ್ಲೂ AM5 ಆಗುತ್ತೆ. ಸೊ AM5 AM4 ಈ ಥರ ಸಾಕೆಟ್ ಇರುತ್ತೆ.
ಸಾಕೆಟ್ ಮೇಲೆ ಟೋಟಲಿ ಡಿಫ್ರೆಂಟ್ ಇರುತ್ತೆ. ಅಂದರೆ ಸಪ್ರೇಟಾಗಿ ಅದಕ್ಕೆ ಅಂತಲೇ ಮ್ಯಾನುಫ್ಯಾಕ್ಚರಿಂಗ್ ಮಾಡಿರ್ತಾರೆ. ಹೌದು, ಆ ಸಾಕೆಟ್ಗೆ ಅದಕ್ಕೆ ಆಗುತ್ತೆ. ಆಮೇಲೆ ರ್ಯಾಮಲ್ಲೂ ಸ್ಪೀಡ್ಸ್ ಇರುತ್ತೆ. ಲೈಕ್ ಈ ಥರ ರ್ಯಾಮ್ ಇರಲಿ, ಸಿಂಗಲ್ 32 ಬೇಕಾ, 16 GB 2 ಬೇಕಾ, ಇಲ್ಲಾಂದರೆ 8 GB 2 ಬೇಕಾ, 32 4 ಹಾಕಿದ್ರೆ ಏನು ಪರ್ಫಾರ್ಮೆನ್ಸಲ್ಲಿ ಅಡ್ವಾಂಟೇಜ್ ಇದೆ, ಡಿಸಡ್ವಾಂಟೇಜ್ ಇದೆ, ಅದೆಲ್ಲ ನಾವು ಎಕ್ಸ್ಪ್ಲೇನ್ ಮಾಡ್ಕೊಡ್ತೀವಿ. ಕೆಲವು ಕಸ್ಟಮರ್ಗೆ ಇಲ್ಲಿ 6 GB ಬೇಕಾಗುತ್ತೆ, ಕೆಲವು ಬೇಕಾಗಲ್ಲ. ಸೊ ಯಾವ ಥರ ಬೇಕಂದರೆ ಆ ಥರ ಕಂಪೋನೆಂಟ್ಸ್ ನಮ್ಮಲ್ಲಿ ರೆಡಿ ಇರುತ್ತೆ. ನೆಕ್ಸ್ಟು ಸ್ಟೋರೇಜಲ್ಲಿ ಮೊದಲೆಲ್ಲ ಇಷ್ಟು ದೊಡ್ಡ ಬರ್ತಾಯಿತ್ತು, ಈಗೆಲ್ಲ NVMe ಸ್ಟೋರೇಜ್ ಇದೆ. ಓಕೆನಾ, ಆ ಸ್ಟೋರೇಜನ್ನು ನಾನು ನಿಮ್ಗೆ ತೋರಿಸ್ತೀನಿ. ಈ ಥರ ಹಾರ್ಡ್ ಡಿಸ್ಕ್ ಇರುತ್ತಾನೆ. ಈ ಹಾರ್ಡ್ ಡಿಸ್ಕಲ್ಲಿ ಈಗಲೂ CD ಇರುತ್ತೆ, ಬಟ್ ಅದರಲ್ಲೇ ಇದು ನೀವು ಯೂಸ್ ಮಾಡಿದ್ರೆ ಇದರಲ್ಲಿ CD ಇರಲ್ಲ. ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಒಂದು ಚಿಪ್ ಅಂದರೆ ಮೆಮೊರಿ ಕಾರ್ಡ್ ಥರ ಇರುತ್ತೆ. ಸಿಂಪಲ್ ವರ್ಜನ್ ಮೊದಲು ಬರ್ತಾ ಇರೋ CD ಥರ ಇದಂತ ಇಟ್ಕೊಂಡ್ರೆ ಇದ್ರದ್ದು ಈಗ ಬರ್ತಾ ಇರೋದು ಮೆಮೊರಿ ಕಾರ್ಡ್ ಥರ ಇರುತ್ತೆ. ಅದರಲ್ಲೂ ಸ್ಪೀಡ್ ಇರುತ್ತೆ. ಸೊ ಇದ್ರದ್ದು ಸ್ಪೀಡ್ ರೀಡ್ ಎಷ್ಟು ಮಾಡೋದು, ರೈಟ್ ಎಷ್ಟು ಮಾಡೋದು, ಆ ಥರ ಸ್ಪೀಡ್ ಇರುತ್ತೆ. ಅದರಲ್ಲೂ NVMe Gen 4 ಟೆಕ್ನಾಲಜಿ, Gen 5 ಈ ಥರ SSDs ಇರುತ್ತೆ. ಅದು ಬಿಟ್ಟು ಮದರ್ ಬೋರ್ಡ್ಸಲ್ಲಿ ನಾನು ನಿಮ್ಗೆ ತೋರಿಸಿದ್ದೀನಿ. ಗ್ರಾಫಿಕ್ ಕಾರ್ಡು, ಈಗ ಗ್ರಾಫಿಕ್ ಕಾರ್ಡು ಎಂಟ್ರಿ ಲೆವೆಲ್ ನೀವು ನೋಡಿದ್ರೆ ಈ 4 GB ಇಂದ ಗ್ರಾಫಿಕ್ ಕಾರ್ಡ್ ಸ್ಟಾರ್ಟಿಂಗ್ ಇದೆ. 4 GB, ನೆಕ್ಸ್ಟ್ ನೀವು ನೋಡಿದ್ರೆ ಇದು 6 GB, ನೆಕ್ಸ್ಟು 12 GB, 8 GB, ಈ ಥರ ಎಲ್ಲ ಥರ ಗ್ರಾಫಿಕ್ ಕಾರ್ಡು ಒಂದೊಂದು ಮಾಡಲ್ ಆಗಿ ಡಿಫ್ರೆಂಟ್ ಇರುತ್ತೆ. ಅಂದರೆ ಗ್ರಾಫಿಕ್ ಕಾರ್ಡ್ ಏನಕ್ಕೆ ಮುಖ್ಯ ಆಗುತ್ತೆ ಸರ್? ಗ್ರಾಫಿಕ್ ಕಾರ್ಡು ಮೇನ್ ಏನಿರುತ್ತೆ ಅಂದರೆ ವಿಡಿಯೋ ಕಾರ್ಡ್ ಅಂತ ಇದನ್ನು ಹೇಳ್ಬೋದು. ಸೊ ನಿಮ್ಮ ವಿಡಿಯೋನು ಜನ್ರೇಟ್ ಮಾಡುತ್ತೆ ಇದು, ಆ್ಯಂಡ್ ನೀವು ಜನ್ರೇಟ್ ಮಾಡಿರೋದು ವಿಡಿಯೋದಲ್ಲಿ ಎಡಿಟ್ಸ್ ಏನಿರುತ್ತೋ ಅದನ್ನು ಈ ಗ್ರಾಫಿಕ್ ಕಾರ್ಡ್ ಮಾಡುತ್ತೆ. ಸೊ ಮೇನ್ ಅದಕ್ಕೆ ಪ್ರಾಸೆಸರ್ ಬೇಕೇ ಬೇಕು. ಬಟ್ ಈ ಗ್ರಾಫಿಕ್ ಕಾರ್ಡ್ ಇರೋದ ಕಾರಣ ಈಗ ನಿಮಗೂ ವಿಡಿಯೋ ಇರಲಿ, ಫೋಟೋಗ್ರಫಿ ಇರಲಿ, ನೀವು ಮಾಡಿರೋದು ವರ್ಕೂ ಅದನ್ನು ಒಂದು ಪ್ರೋ ಲೆವೆಲ್ ಅಂದರೆ ಕಲರ್ ಗ್ರೇಡಿಂಗ್ ಮಾಡುವಾಗ ಈ ಗ್ರಾಫಿಕ್ ಕಾರ್ಡು ಪ್ರಾಪರ್ಲಿ ಬೇಕಾಗುತ್ತೆ, ಸ್ಮೂತಾಗಿ ರನ್ ಆಗೋದಕ್ಕೆ. ಇನ್ನೊಂದು ಏನಿದೆ ಅಂದರೆ ಈ ಗ್ರಾಫಿಕ್ ಕಾರ್ಡ್ ಕಾರಣ ನಿಮ್ಮ ವಿಡಿಯೋ ಗೇಮ್ಸ್ ಲೈಕ್ ಗೇಮಿಂಗ್, PS5 ಮೊದಲೆಲ್ಲ ಫೇಮಸ್ ಇತ್ತು. ಈಗ PS5 ಅಲ್ಲಿ ಒಂದು ಲಿಮಿಟ್ವರೆಗೂ ಗೇಮ್ಸ್ ಚೆನ್ನಾಗಿರುತ್ತೆ. PCದಲ್ಲಿ ನಿಮ್ಗೆ ಆಲ್ಮೋಸ್ಟ್ ಎಲ್ಲ ಥರ ಗೇಮ್ಸೂ ಪರ್ಫಾರ್ಮೆನ್ಸ್ ಇರುತ್ತೆ. ಸೊ PCದಲ್ಲಿ ನಿಮ್ಗೆ ನಾರ್ಮಲಾಗಿ ಯಾವುದಾದ್ರೂ ಗೇಮ್ ಡೌನ್ಲೋಡ್ ಮಾಡಿಕೊಂಡು ನೀವು ಪ್ಲೇ ಮಾಡ್ಬೋದು. ಸೊ ಇದರಲ್ಲಿ ನಿಮಗೂ ಎಕ್ಸಾಂಪಲ್ ಹೇಳಬೇಕಂದ್ರೆ ವ್ಯಾಲೋರೆಂಟ್ ಇರಲಿ, ಡೋಟಾ ಇರಲಿ, CSGO ಇರಲಿ, ಈ ಥರ ತುಂಬ ಗೇಮ್ಸ್ ಇದೆ. ಒಂದೊಂದು ಗೇಮು ಒಂದೊಂದು FPS ಪ್ರಕಾರ ನಿಮ್ಗೆ ಈ ಗ್ರಾಫಿಕ್ ಕಾರ್ಡ್ ಸಪೋರ್ಟ್ ಆಗುತ್ತೆ. ಸೊ ಇದು ಬಿಟ್ಟು ಈ ಗ್ರಾಫಿಕ್ ಕಾರ್ಡಲ್ಲಿ ನಮ್ಮ ಹತ್ರ ವೈಡ್ ರೇಂಜ್ ಇದೆ. ಎಲ್ಲ ಕಂಪ್ನಿ ಥರ ಗ್ರಾಫಿಕ್ ಈಗ ಇದ್ರದ್ದು ಒಂದು ಎಂಟ್ರಿ ಲೆವೆಲ್ ಕಾರ್ಡ್ ಅಂತ ಹೇಳ್ಬೋದು. ಇದು ಗ್ರಾಫಿಕ್ ಕಾರ್ಡ್ ಅಂತ ಹೇಳೋಕ್ಕಾಗಲ್ಲ, ಇದು ಗ್ರಾಫಿಕ್ ಕಾರ್ಡ್ ಅಂತ ಹೇಳ್ಬೋದು. ಇದು ಒಂದು 12,000 ಸ್ಟಾರ್ಟ್ ಮಾಡಿಬಿಟ್ಟು 2.5 ಲಕ್ಷವರೆಗೂ ಗ್ರಾಫಿಕ್ ಕಾರ್ಡ್ ಇರುತ್ತೆ. 2 ಲಕ್ಷ? ಇದು ಹೌದು, ಲಾಂಚ್ ಆವಾಗ ಇದ್ರ ರೇಟ್ 3.5 ಲಕ್ಷ ಇತ್ತು. ಬಟ್ ಈಗ ಏನಿದೆ ಅಂದರೆ ತುಂಬ ಹ್ಯೂಜ್ ಡಿಸ್ಕೌಂಟ್ ಇದೆ. 2,40,000, 2.5 ಲಕ್ಷ ಅಲ್ಲಿ ಇದು ಗ್ರಾಫಿಕ್ ಕಾರ್ಡ್ ಆಲ್ಮೋಸ್ಟ್ ಸೇಲ್ ಆಗ್ತಾ ಇದೆ. ಸೊ ಇದರಲ್ಲಿ ನೋಡಿ ತಾವು 32 GB ಗ್ರಾಫಿಕ್ ಕಾರ್ಡು. ಓಕೆನಾ? ಸೊ ಈ ಗ್ರಾಫಿಕ್ ಕಾರ್ಡಲ್ಲಿ ಸ್ಪೆಷಲಿ ನಾನು ಏನು ಹೇಳಬೇಕಂದ್ರೆ ಟೋಟಲಿ ನಿಮ್ಗೆ ವಿಡಿಯೋ ನೀವು ಏನು ಮಾಡಿರ್ತೀರೋ ಹೈ ರೆಂಡರು, ಅಂದರೆ ಈಗ ಎಕ್ಸಾಂಪಲ್ ನೀವು ಒಂದು ಮದುವೆಗಳದಿರಲಿ, ಫುಲ್ ಮೂವೀಸ್ ಇರಲಿ, ಅದ್ರದ್ದು ಏನು 4K ವಿಡಿಯೋ ಔಟ್ಪುಟ್ ಇರುತ್ತೋ ಅದನ್ನು ಇದು ಪ್ರಾಪರಾಗಿ ರೆಂಡರ್ ಮಾಡಿ ಕೊಡುತ್ತೆ. ಸೊ ಇದರಲ್ಲೂ 4K ರೆಂಡರಿಂಗ್ ಮಾಡ್ಬೋದು. ಬಟ್ ಇದು 2 hours ಟೈಮ್ ತೊಗೊಂಡ್ರೆ ಇದು ಬರೀ ನಿಮಗೂ 2 minutes ಟೈಮ್ ತೊಗೊಳುತ್ತೆ. ಸೊ ಮನಿ ಈಸ್ ವರ್ತ್. ಇನ್ನೊಂದೇನೆಂದರೆ 2 hours ಕಂಟಿನ್ಯೂ ಆಗಿ ವರ್ಕ್ ಆಗುವಾಗ ಇದು ಸ್ವಲ್ಪ ಹೀಟ್ ಆಗಿಬಿಟ್ಟು ಲೈಫ್ ಕಮ್ಮಿ ಆಗಿಬಿಡುತ್ತೆ. ಬಟ್ ಇದು ಸ್ಮೂತ್ಲಿ ವರ್ಕ್ ಆಗುತ್ತೆ. ಇನ್ನೊಂದು ಏನಿದೆ ಅಂದರೆ ಈಗ ಬರ್ತಾ ಇರೋದು AI. ಸೊ AI ಮೇನ್ ಯೂಸ್ ಆಗೋದು ಈ ಕಾರ್ಡ್ಸ್ ಇರುತ್ತೆ. ಸೊ AI ಚಿಪ್ಸ್ಗೆ ಇದು ತುಂಬ ಹೆಲ್ಪ್ಫುಲ್ ಇರುತ್ತೆ. ಐ ಮೀನ್ ಈ ಚಿಪ್ಪು AI ವರ್ಕ್ಸ್ಗೂ ತುಂಬ ಹೆಲ್ಪ್ಫುಲ್ ಇರುತ್ತೆ. ಸೊ ನೀವು ಎಷ್ಟು ಫಾಸ್ಟೆಸ್ಟ್ ಗ್ರಾಫಿಕ್ ಕಾರ್ಡ್ ತೊಗೊಳ್ತೀರೋ, ಐ ಮೀನ್ ವರ್ಷನ್ ಆಫ್ ಮೆಮೊರಿ ತೊಗೊಳ್ತಿರೋ ಅಷ್ಟು ನಿಮಗೆ ಕೆಲಸನ ಅದು ಸ್ಮೂತಾಗಿ ರನ್ ಮಾಡಿ ಕೊಡುತ್ತೆ. ಸಿಂಪಲ್ ಆಗಿ ಹೇಳಬೇಕಂದ್ರೆ 4-wheeಲರಲ್ಲಿ ಹೆಂಗೆ ಟಾಟಾದು ಎಕ್ಸಾಂಪಲ್ ನ್ಯಾನೋ ಬರುತ್ತೆ, ಟಾಟಾ ಹೆರಿಯರು, ಇನ್ನೊಂದು ಯಾವುದೋ ಟಾಪ್ ಆ್ಯಂಡ್ ಕಾರ್, ಎಲ್ಲ ಕಂಫರ್ಟು ಅದು ಪ್ರಕಾರ ಇರುತ್ತೆ. ಸೇಫ್ಟಿ ಪ್ರಕಾರ, ಯೂಸೇಜ್ ಪ್ರಕಾರ ಸೇಮ್ ಇದರಲ್ಲೂ ಅದೇ ಥರ ಕಾನ್ಸೆಪ್ಟ್ ಇರುತ್ತೆ. ಇದರಲ್ಲಿ ಇದು ಮಿನಿಮಮ್ ಇಷ್ಟು ಸ್ಟಾರ್ಟಿಂಗ್ ಇದೆ. ಇದೇ ಮಾಡಲಲ್ಲಿ 3 ಲಕ್ಷವರೆಗೂ ಗ್ರಾಫಿಕ್ ಕಾರ್ಡ್ ಇದೆ. ಹೌದು. ಸೊ ನಿಮ್ಗೆ ಯಾವ ಥರ ಬೇಕಂದ್ರೆ ಆ ಥರ ನಾವು PC ಬಿಲ್ಡ್ ಮಾಡ್ಕೊಡ್ತೀವಿ. ಮ್ಯಾಕ್ಸಿಮಮ್ ಅಂದರೆ ಒಂದು PC ಬಿಲ್ಡ್ ಮಾಡಬೇಕು ಎಷ್ಟು ಆಗಿದೆ ಸರ್? ನೀವು ಈಗ ನಾನು ಎಕ್ಸಾಂಪಲ್ ಹೇಳಬೇಕಂದ್ರೆ AI ವರ್ಕ್ಗೂ ಮಿನಿಮಮ್ ಒಂದು 20 ಲಕ್ಷ 30 ಲಕ್ಷ PC ಕ್ವಾಡ್ರೋ A6000 ಜೊತೆಗೆ ಡ್ಯೂಲ್ ಗ್ರಾಫಿಕ್ ಕಾರ್ಡು, ಟ್ರಿಪಲ್ ಗ್ರಾಫಿಕ್ ಕಾರ್ಡ್ ಜೊತೆಗೆ ನಾವು ಬಿಲ್ಡ್ ಮಾಡಿ ತೋರಿಸಿ. ಆ PC ನಾವು ಜಾಸ್ತಿ ವಿಡಿಯೋದಲ್ಲಿ ಪ್ರಮೋಟ್ ಮಾಡಲ್ಲ, ಏನಕ್ಕಂದರೆ ಅದು ತುಂಬ ಸೆಕ್ಯೂರಿಟಿ ಪರ್ಪಸ್ ಆಗಿರುತ್ತೆ. ಬಟ್ ಗೇಮಿಂಗ್ PC ಲೆಕ್ಕದಲ್ಲಿ ನೀವು ನೋಡಿದ್ರೆ ಒಂದು ಹೈ ಎಂಡ್ PCಸು 8 ಲಕ್ಷ ಅಲ್ಲಿ ಹಾಗೆ ಆಗುತ್ತೆ. ಈಗ ಬರೀ 2.5 ಲಕ್ಷ ಗ್ರಾಫಿಕ್ ಕಾರ್ಡ್ ಇಟ್ಕೊಂಡು ಏನು ಮಾಡೋಕ್ಕಾಗಲ್ಲ. ಇದಕ್ಕೆ ತಗ್ಗಂತೂ ಮದರ್ ಬೋರ್ಡೂ ಬೇಕಾಗುತ್ತೆ. ಸೊ ಎಕ್ಸಾಂಪಲ್ ಹೇಳಬೇಕಂದ್ರೆ ಇಂಟೆಲ್ ಚಿಪ್ಸೆಟಲ್ಲಿ ಈ ಮದರ್ ಬೋರ್ಡ್ ಇರುತ್ತೆ. ಸೊ ಈ ಮದರ್ ಬೋರ್ಡು ಎಷ್ಟು ಟಾಪ್ ಎಂಡ್ ಮದರ್ ಬೋರ್ಡ್ ಇದೆ ತಾವು ನೋಡ್ಬೋದು. ಸೊ ಈ ವಿಡಿಯೋ ಡಿಟೇಲ್ ಆಗಿರುತ್ತೆ. ಬ್ರದರ್ಸು ತುಂಬ ಎಫರ್ಟ್ ಮಾಡ್ತಾ ಇದ್ದಾರೆ. ಸೊ ಖಂಡಿತವಾಗ್ಲೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಓಕೆನಾ? ಸೊ ಈ ಹೀಟ್ ಸಿಂಕ್ ಕ್ವಾಲಿಟಿ, ಸೊ ಈ ಹೀಟ್ ಸಿಂಕ್ ಕ್ವಾಲಿಟಿ ಇರೋದ ಕಾರಣ ನೀವು ಹೈ ರೆಂಡರ್ ಎಲ್ಲ ಮಾಡುವಾಗ ನಿಮ್ಮ PC ಹೀಟ್ ಆಗಿಬಿಟ್ಟು ಆಫ್ ಆಗಲ್ಲ. ಸಿಮಿಲರ್ ಆಗಿ ಹೇಳಬೇಕಂದ್ರೆ ಈ ಮದರ್ ಬೋರ್ಡಲ್ಲೇ
ಒಂದು ಫ್ಯಾನ್ ಇರುತ್ತೆ, ಓಕೆನಾ. ಸೊ ಆ ಫ್ಯಾನ್ ಕಾರಣ ಇದು ತುಂಬ ಕೂಲ್ ಆಗುತ್ತೆ. 192 GB 256 GB ವರೆಗೂ ರ್ಯಾಮ್ ಸಪೋರ್ಟ್ ಇರುತ್ತೆ. ಪ್ಲಸ್ ವೈಫೈ 6, ವೈಫೈ 7 ಆ್ಯಂಡ್ ಡಾಟಾ ಟ್ರಾನ್ಸ್ಫರ್ಗೂ ಥಂಡರ್ಬೋಲ್ಟ್ 2 ಪ್ಲಸ್ 5 GB ಲ್ಯಾನ್. ಈಗ 5 GB ಲ್ಯಾನ್ ತುಂಬ ಕಸ್ಟಮರ್ ಹೇಳ್ತಾನೆ ಇಂಡಿಯಾದಲ್ಲಿ ಯೂಸ್ ಇರಲ್ಲ ಅಂತ. ಇವ್ರು ಏನು ಮಾಡ್ತಾನೆ ಅಂದರೆ ಒಂದು ಸಿಸ್ಟಮ್ ಟು ಒಂದು ಸಿಸ್ಟಮಲ್ಲಿ ಇಂಟರ್ ಕಾನ್ಫಿಗರ್ ಮಾಡಿರ್ತಾರೆ. ಸೊ ಈ ಇಂಟರ್ ಕಾನ್ಫಿಗರ್ ಮಾಡುವಾಗ ಅವ್ರಿಗೂ ಡಾಟಾ ಟ್ರಾನ್ಸ್ಫರ್ ಸ್ಪೀಡು ತುಂಬ ಲ್ಯಾನ್ ಕನೆಕ್ಟಿವಿಟಿಯಿಂದ ಬೇಕಾಗುತ್ತೆ. ಸೊ 5 GB 10 GB ಪರ್ ಲ್ಯಾನೂ ಇದರಲ್ಲಿ ಇನ್ಬಿಲ್ಟ್ ಇರುತ್ತೆ. ಸೊ ಈ ಥರ ಹೈ ಎಂಡ್ ಮದರ್ ಬೋರ್ಡ್ಸ್ ಇರುತ್ತೆ ಸರ್. ಇದು ಮದರ್ ಬೋರ್ಡು ಸುಮಾರಾಗಿ ಒಂದು 55,000 52,000 ವರೆಗೆ ಇರುತ್ತೆ ಈ ಮದರ್ ಬೋರ್ಡು. ಕೆಲವು 5,000ಗೂ ಮದರ್ ಬೋರ್ಡ್ ಬರುತ್ತೆ. ಸೊ ಈಗ ಇದೂ ನಿಮ್ಗೆ i9 ವರ್ಗೂ ಸರ್ ಸಪೋರ್ಟ್ ಆಗುತ್ತೆ, ಇದೂ i9 ವರ್ಗೆ ಸಪೋರ್ಟ್ ಆಗುತ್ತೆ. ಬಟ್ ಇದು ಯಾವ ಕಸ್ಟಮರ್ಗೆ ಯಾವ ಯೂಸೇಜ್ ವರ್ಕ್ ಇರುತ್ತೋ ಅದು ನಾವು ಎಕ್ಸ್ಪ್ಲೈನ್ ಮಾಡ್ಕೊಡ್ತೀವಿ. ಸೊ ನೀವು ಕೆಲವು ಟೈಮ್ ಆನ್ಲೈನಲ್ಲಿ ಬೈ ಮಾಡೋವಾಗ ಇದೆಲ್ಲ ಕನ್ಫ್ಯೂಷನ್ ಆಗಿರುತ್ತೆ. ಈ ಪ್ರಾಸೆಸರ್ ಮದರ್ ಬೋರ್ಡ್ ತೊಗೊಂಡು ಪ್ರಾಸೆಸರ್ i9 ಸಪೋರ್ಟ್ ಹಾಕಿರ್ತಾನೆ, ಯಾಕೆಂದರೆ ಇದಕ್ಕೆ ಮೇಲೆ ಕ್ಲಿಯರಾಗಿ ಬರೆದಿದೆ ಅಪ್ ಟು i9 ವರ್ಗೆ ಸಪೋರ್ಟ್ ಇದೆ ಇಂಟೆಲ್ ಕೋರ್ ಫ್ಯಾಮಿಲಿ. ಬಟ್ ಇದಕ್ಕೆ ಜೊತೆಗೆ ಇದು ಕಂಪೇರ್ ಮಾಡುವಾಗ ನಿಮ್ಗೆ ಪರ್ಫಾರ್ಮೆನ್ಸ್ ಸಿಗೋಲ್ಲ. ಸೊ ಸಿಸ್ಟಮ್ ಹೀಟ್ ಆಗಿಬಿಟ್ಟು ರೀಸ್ಟಾರ್ಟ್ ಆಗೋದು, ಬ್ಲೂ ಸ್ಕ್ರೀನ್ ಇಶ್ಯೂಸ್ ಬರೋದು ಅದೆಲ್ಲ ಬರುತ್ತೆ. ಸೊ ಇದಕ್ಕೂ ಈ ಮದರ್ ಬೋರ್ಡೇ ತೊಗೊಳ್ಬೇಕಂತ ಏನು ರೂಲ್ ಇಲ್ಲ, ಇಂಥದ್ದು ತೊಗೊಂಡ್ರೆ ತುಂಬ ಒಳ್ಳೆ ಪರ್ಫಾರ್ಮೆನ್ಸ್ ಇರುತ್ತೆ. ಸೊ ಒಂದೊಂದು ಕಸ್ಟಮರ್ಗೆ ಒಂದೊಂದು ನೀಡ್ ಪ್ರಕಾರ ಇರುತ್ತೆ. ಆಮೇಲೆ ಏನಿದೆ ಅಂದರೆ ಈ ಪಿ ಸಿಗೆಲ್ಲ ಪವರ್ ಒಂದು ಕೊಡೋದಕ್ಕೂ ಪವರ್ ಸಪ್ಲೈ ಇರುತ್ತೆ. ಸೊ ಈ ಪವರ್ ಸಪ್ಲೈ ಕಾರಣನೇ ಅಂದರೆ ಮೇನ್ ಪವರ್ ಸಪ್ಲೈ ಏನಕ್ಕೆ ಸರ್, ಪವರ್ ಸಪ್ಲೈ ಏನಿರುತ್ತೆ ಅಂದರೆ ಡೈರೆಕ್ಟ್ ಒಂದು ಇನ್ಪುಟ್ ಪವರ್ ಬರುತ್ತೆ, ಅದು ಇದಕ್ಕೆ ಇನ್ಪುಟ್ ಬರುತ್ತೆ. ಇದರಿಂದ ಎಲ್ಲ ಡಿಸ್ಟ್ರಿಬ್ಯೂಟ್ ಆಗುತ್ತೆ. ಗ್ರಾಫಿಕ್ ಕಾರ್ಡ್ಗೆ ಎಷ್ಟು ಹೋಗಬೇಕು, ಮದರ್ ಬೋರ್ಡ್ಗೆ ಎಷ್ಟು, ರ್ಯಾಮ್ಗೆ ಎಷ್ಟು, SSD ಇಷ್ಟು. ಸೊ ಇದೆಲ್ಲ ಟೋಟಲಿ ಒಂದು ಕ್ಯಾಲ್ಕುಲೇಷನ್ ಇರುತ್ತೆ. ಸೊ ಇದು 80+ ಸಿಲ್ವರು, ಬ್ರಾಂಜು, ಗೋಲ್ಡು, ಪ್ಲಾಟಿನಮು ಈ ಥರ ಒಂದು ರೇಟಿಂಗ್ಸ್ ಇರುತ್ತೆ. ಸೊ ಇದು ಸಿಲ್ವರ್ ರೇಟೆಡ್ ಪವರ್ ಸಪ್ಲೈ ಇದೆ, ಬ್ರಾಂಜ್ ರೇಟೆಡೂ ಬರುತ್ತೆ. ಸೊ ನೀವು ರೇಟಿಂಗ್ಸ್ ಪ್ರಕಾರ ಇನ್ನೊಂದೇನಿದೆ ಅಂದರೆ ಅಂಥದ್ದು ಗ್ರಾಫಿಕ್ ಕಾರ್ಡ್ ತೊಗೊಳ್ಳೋವಾಗ 1200 ವಾಟ್ಸ್ ಪವರ್ ಸಪ್ಲೈ ಬೇಕಾಗುತ್ತೆ. ಎಂಟ್ರಿ ಲೆವೆಲ್ ಪಿ ಸಿಗೂ 450, 550, 650 ನಿಮಗೆ ಗ್ರಾಫಿಕ್ ಕಾರ್ಡ್ ಪ್ರಕಾರ, ಪ್ರಾಸೆಸರ್ ಪ್ರಕಾರ ಅದನ್ನು ನಾವು ಸಜೆಸ್ಟ್ ಮಾಡ್ತೀವಿ. ಓಕೆ, ಈಗ ಒಂದು ಪ್ರೊಸೆಸರ್ ತೊಗೊಂಡ್ರೆ ಅದು ಸೆಟ್ ಜೊತೆಗೇ ತೊಗೋಬೇಕೆಲ್ಲ. ಕರೆಕ್ಟ್. ಅದು ಜೊತೆಗೆ ಈಗ ಈ ಪವರ್ ಸಪ್ಲೈ ಇಲ್ಲ ಅಂದರೆ ಪಿ ಸಿ ರನ್ ಆಗಲ್ಲ, ಸ್ಟೋರೇಜ್ ಇಲ್ಲ ಅಂದ್ರೂ ಪಿ ಸಿ ರನ್ ಆಗಲ್ಲ, ರ್ಯಾಮ್ ಇಲ್ಲ ಅಂದ್ರೂ ರನ್ ಆಗಲ್ಲ. ರ್ಯಾಮಲ್ಲಿ ಯಾವ ಫ್ರೀಕ್ವೆನ್ಸಿ, ಸ್ಟೋರೇಜಲ್ಲಿ ಯಾವ್ದು ತೊಗೊಂಡ್ರೆ ಏನು ಡಿಫ್ರೆಂಟ್ ಇರುತ್ತೋ ಅದೆಲ್ಲ ನಾವು ನಮ್ಮ ಸ್ಟೋರಲ್ಲಿ ಬಂದಾಗ ನಾವು ಕಸ್ಟಮರ್ಗೆ ಎಕ್ಸ್ಪ್ಲೇನ್ ಮಾಡ್ಕೊಂಡು ಕನೆಕ್ಟಿವಿಟಿ ಇದೆ. ಹೌದು. ಪ್ಲಸ್ ಇನ್ನೊಂದೇನಿದೆ ಅಂದರೆ ಕೆಲವು ಕಸ್ಟಮರ್ಗೂ ನಾಲೆಜ್ ಇರುತ್ತೆ. ಸೊ ಅವ್ರಿಗೇನು ತೊಂದರೆ ಇಲ್ಲ. ನಾಲೆಜ್ ಇಲ್ಲ ಅಂದರೆ ನಮ್ಮ ಟೀಮಲ್ಲಿ ಟೋಟಲಿ ಮೆಂಬರ್ಸ್ ಇದೆ, ಅವ್ರು ನಿಮ್ಮ ಮುಂದೆನೇ ಪ್ರಾಡಕ್ಟು ಹೆಂಗಿರುತ್ತೆ, ಯಾವುದು ನಿಮ್ಮ ಅಪ್ಲಿಕೇಶನ್ಸ್ಗೂ. ಈಗ ನೀವು ಸ್ಕೆಚಪ್ ಯೂಸ್ ಮಾಡ್ತೀರಾ ಎಕ್ಸಾಂಪಲ್, ಕೆಲವು ಜನ ಫೋಟೋಶಾಪಿಗೆ ಮಾಡ್ತಾನೋ, ಕೆಲವು ಜನ ರೆಂಡರಿಂಗ್ ಮಾಡ್ತಾನೋ, ಕೆಲವು ಜನ AI ವರ್ಕ್ ಮಾಡ್ತಾನೋ. ನಿಮ್ಮ ಬಜೆಟಲ್ಲಿ ನಿಮ್ಮ ಯೂಸೇಜ್ಗೂ ಯಾವ ಪಿ ಸಿ ಬೇಕಾಗುತ್ತೆ. ಎಕ್ಸಾಂಪಲ್ ಈಗ ನಿಮ್ಗೆ ಹೇಳಬೇಕಂದ್ರೆ ನಾನು ನಿಮ್ಗೆ 5 ಲಕ್ಷ ಪಿ ಸಿನೂ ನಾನು ಜೋಸ್ ಕೊಟ್ಟುಬಿಟ್ಟು ಕೊಡಿಸ್ಬೋದಾಯಿತು ನಾನು ಸುಮ್ಮನೆ. ಬಟ್ 5 ಲಕ್ಷ ತೊಗೊಂಡು ನಿಮ್ಗೆ ರಿಟರ್ನ್ ಆಫ್ ಇನ್ವೆಸ್ಟ್ಮೆಂಟ್ ಇದೆಯಾ ಇಲ್ವಾ ಅಂತ ಅದನ್ನು ಮ್ಯಾಟರ್ ಇರುತ್ತೆ. ಸೊ ನಾವು ಹೇಳೋದು ಆ ಕಸ್ಟಮರ್ ನೀಡ್ ಆ್ಯಂಡ್ ಯೂಸಸ್ ಮೇಲೆ ಇರುತ್ತೆ. ಆ್ಯಂಡ್ ಇನ್ನೊಂದು ನಾವು ಕೊಡ್ತಾ ಇರೋದು ಪ್ರಾಡಕ್ಟ್ಸ್ ಎಲ್ಲ ಬ್ರ್ಯಾಂಡ್ ವಾರಂಟಿ ಇರುತ್ತೆ. ಲೈಕ್ ಇಂಟೆಲ್ ಇದೆಯಾ, ಈ ಇಂಟೆಲಿಂದ ನಿಮ್ಗೆ 3 ಇಂದ 5 ವರ್ಷ ಏನಿರುತ್ತೆ ಆ್ಯಸ್ ಪರ್ ವಾರಂಟಿ ಇರುತ್ತೆ. ಆ್ಯಸ್ರಾಕ್ ಇದೆಯಾ, ಗಿಗಾಬೈಟ್ ಇದೆಯಾ, MSI ಇದೆ, ನಾವೆಲ್ಲ ಆಥರೈಸ್ಡ್ ಪಾರ್ಟ್ನರ್ಸು. ಸೊ ಇದರಿಂದ ನಿಮಗೂ ಮ್ಯಾನುಫ್ಯಾಕ್ಚರರ್ ವಾರಂಟಿ ಸಿಗುತ್ತೆ. ಸೊ ನೀವು ಏನಾದರೂ ಪ್ರಾಬ್ಲಮ್ ಅಂದರೆ ನೀವು ನಮ್ಮ ಸ್ಟೋರ್ಗೂ ಬರ್ಬೋದು. ನೀವು ನಮ್ಮ ಸ್ಟೋರಿಗೆ ಬಂದರೆ ನಾವು ಈ ಪ್ರಾಡಕ್ಟನ್ನು ಇಂಟೆಲ್ ಹತ್ರ ಕಳಿಸ್ತೀವಿ. ಇಂಟೆಲ್ ಹತ್ರ ಕಳಿಸ್ಬಿಟ್ಟು ಒಂದು ವಾರ 15 ದಿನ ಮ್ಯಾಕ್ಸಿಮಮ್ 1 ತಿಂಗಳ ಒಳಗಡೆ ನಿಮ್ಗೆ ರಿಪ್ಲೇಸ್ಮೆಂಟ್ ಬರುತ್ತೆ. 1 ತಿಂಗಳಲ್ಲಿ ನಿಮ್ಗೆ ರಿಪ್ಲೇಸ್ಮೆಂಟ್ ಬಂದಿಲ್ವಾ, ನಿಮ್ಗೆ ನಾವೇ ಹೊಸ ಪೀಸ್ ಕೊಡಿಸ್ತೀವಿ. ಸೊ ನಮ್ಮ ಹತ್ರ ಆ ಥರ ವಾರಂಟಿ ಸಪೋರ್ಟ್ ಇರುತ್ತೆ. ಕೆಲವು ಜನ ಹೇಳ್ತಾನೆ ಸರ್ ನೀವು ಬಂದಿದ ತಕ್ಷಣ ನಾವು ಇಮಿಡಿಯೇಟ್ಲಿ ಹೊಸ ಪೀಸ್ ಚೇಂಜ್ ಮಾಡಿಕೊಡ್ತೀವಿ, ಆ ಥರ ಸೇಲ್ ಮಾಡೋವಾಗ ನಾವು ಆ ಟೆಕ್ನಿಕ್ ಯೂಸ್ ಮಾಡಲ್ಲ. ಏನಿರುತ್ತೋ ಆ್ಯಸ್ ಪರ್ ಮ್ಯಾನುಫ್ಯಾಕ್ಚರರ್ ವಾರಂಟಿ ಇರುತ್ತೆ. ಆ್ಯಂಡ್ ನಾವು ಕೊಡ್ತಾ ಇರೋದು ಆಲ್ ಒರಿಜಿನಲ್ ಇಂಪೋರ್ಟೆಡ್ ಪ್ರಾಡಕ್ಟ್ ಇರುತ್ತೆ, ಆಥರೈಸ್ ಪ್ರಾಡಕ್ಟ್ ಇರುತ್ತೆ. ಆ್ಯಂಡ್ ಪ್ರಾಪರಾಗಿ ಬಿಲ್ ಸಿಗುತ್ತೆ. ಆ್ಯಂಡ್ ಎಲ್ಲ ಬ್ರ್ಯಾಂಡ್ ನ್ಯೂ ಇರುತ್ತೆ. ಹಾಂ, ಕೆಲವು ಕಸ್ಟಮರ್ ಯೂಸ್ಡ್ ಕೇಳಿದ್ರು ನಾವು ಅವ್ರು ಯೂಸ್ಡ್ ಹೇಳೇ ಯೂಸ್ಡ್ ಕೊಡ್ತೀವಿ, ಹೊಸದಂತ ಹೇಳಿಬಿಟ್ಟು ಅದರಲ್ಲಿ ಯೂಸ್ಡ್ ನಾವು ಕೊಡೋಲ್ಲ ಆ ಥರ. ಅಂದರೆ ಈಗ ಪ್ರತಿಯೊಂದಕ್ಕೂ ವಾರಂಟಿ ಇದೆ. ಎಸ್ ಸರ್. ಈಗ ಎಕ್ಸಾಂಪಲ್ ಹೇಳಬೇಕಂದ್ರೆ ನಿಮ್ಗೆ ನಾವು ಸಜೆಸ್ಟ್ ಮಾಡಿರೋದಲ್ಲಿ ಈ ಮದರ್ ಬೋರ್ಡ್ಗೂ 3 ವರ್ಷ ವಾರಂಟಿ ಇದೆ, ಈ ಪ್ರಾಸೆಸರ್ಗೂ ನಿಮಗೂ 3 ವರ್ಷ ವಾರಂಟಿ ಇದೆ, ಈ ರ್ಯಾಮ್ಗೂ ನಿಮಗೂ 10 ವರ್ಷ ವಾರಂಟಿ ಇದೆ, ಈ SSDಗೂ ನಿಮ್ಗೆ 3 ವರ್ಷ ವಾರಂಟಿ ಇದೆ, ಆ್ಯಂಡ್ ಈ ಪವರ್ ಸಪ್ಲೈಗೆ 5 ವರ್ಷ ವಾರಂಟಿ ಇದೆ, ಈ ಗ್ರಾಫಿಕ್ ಕಾರ್ಡ್ಗೂ 3 ವರ್ಷ ವಾರಂಟಿ ಇದೆ, ಇದಕ್ಕೂ 3 ವರ್ಷ ವಾರಂಟಿ ಇದೆ, ಈ ಕೂಲರ್ಗೂ ನಿಮ್ಗೆ 5 ವರ್ಷ ವಾರಂಟಿ ಇದೆ. ಸೊ ಈ ಮ್ಯಾನುಫ್ಯಾಕ್ಚರರ್ ವೆಬ್ಸೈಟಲ್ಲಿ ಹೋದ್ರೂ ನಿಮಗೆಲ್ಲ ಕಾಣಿಸುತ್ತೆ. ಕೆಲವು ಅವ್ರ ಮೇಲೆ ಬರ್ದಿರ್ತಾನೋ, ಕೆಲವು ಅವ್ರು ಬರ್ದಿರಲ್ಲ. ಎಕ್ಸಾಂಪಲ್ ನೋಡಬೇಕಂದ್ರೆ ಇಲ್ಲಿ ಬರ್ದಿದ್ದಾರೆ ಇವರು 5 ವರ್ಷ ವಾರಂಟಿ ಅಂತ. ಸೊ ಇದಕ್ಕೆ ಮೇಲೆ ಕ್ಲಿಯರ್ ಆಗಿದೆ 5 ವರ್ಷ ವಾರಂಟಿ ನಿಮ್ಗೆ ಸಿಗುತ್ತೆ ಈ ಪ್ರಾಡಕ್ಟ್. ನೆಕ್ಸ್ಟ್ ನಿಮಗೂ ನೀವು ಹೇಳ್ತೀರಾ 3 ವರ್ಷ ಆಮೇಲೆ ಈ ಪ್ರಾಡಕ್ಟ್ ಮಾರ್ಕೆಟಲ್ಲಿ ಇರುತ್ತೋ ಇರಲ್ವೋ, ಆವಾಗ ಈ ಮಾಡೆಲ್ ಡಿಸ್ಕಂಟಿನ್ಯೂ ಆಗಿದೆ. ಅಪ್ಗ್ರೇಡೆಡ್ ಮಾಡೆಲ್ ನಿಮ್ಮ ಪಿ ಸಿಗೆ ಯಾವ ಸಪೋರ್ಟ್ ಇರುತ್ತೋ ಅದು ಕೊಡ್ತಾರೆ ಅವರು. ಈಗ ಇದಕ್ಕೆ ನಿಮ್ಗೆ ಸಿಂಪಲಾಗಿ ಇವ್ರು ಬರ್ದಿರ್ತಾನೋ, ವಾರಂಟಿ ಬಗ್ಗೆ ಏನು ಬರ್ದಿಲ್ಲ ಇದಕ್ಕೆ ಮೇಲೆ. ಲಿಮಿಟೆಡ್ ಲೈಫ್ ಟೈಮ್ ವಾರಂಟಿ ಅಂತ ಇರುತ್ತೆ. ಇದ್ರದ್ದು ಮೇನ್ ಪ್ರಾಬ್ಲಮ್ ನೀವು ವೆಬ್ಸೈಟಲ್ಲಿ ವಾರಂಟಿ ನೋಡಿದ್ರೆ ಲೈಫ್ ಟೈಮ್ ವಾರಂಟಿ ಅಂತ ಹೇಳ್ತಾನೆ, ಬಟ್ ಅದಕ್ಕೆ ಮೇಲೆ ಸ್ಟಾರ್ ಅಂತ ಬರ್ದಿರುತ್ತೆ. ಲೈಫ್ ಟೈಮ್ಗೆ ಅರ್ಥ ಏನಿದೆ ಅಂದರೆ ಒಂದು ಪಿ ಸಿದು ಮ್ಯಾಕ್ಸಿಮಮ್ ಲೈಫ್ ಸ್ಪ್ಯಾನ್ ಎಷ್ಟಿರುತ್ತಂತ. ಸೊ ಮ್ಯಾಕ್ಸಿಮಮ್ ಈ ರ್ಯಾಮ್ದು 10 ವರ್ಷ ವಾರಂಟಿ ಇರುತ್ತೆ, ಇದ್ರದ್ದು 3 ವರ್ಷ ವಾರಂಟಿ ಇರುತ್ತೆ.
ಸೊ ಇದು ನೀವು ಡೈರೆಕ್ಟ್ ಸರ್ವಿಸ್ ಸೆಂಟರ್ಗೂ ಹೋಗ್ಬೋದು. ನೀವು ಎಲ್ಲ ಸರ್ವಿಸ್ ಸೆಂಟರ್ ಎಲ್ಲ ಕಡೆ ಇರಲ್ಲ. ಸೊ ಬ್ಯಾಂಗ್ಳೂರಲ್ಲಿ ಒಂದು ಮಲ್ಲೇಶ್ವರಮಲ್ಲಿ ಇದ್ದರೆ, ಒಂದು ಮಡಿವಾಳಲ್ಲಿ ಇರುತ್ತೆ, ಒಂದು ವೈಟ್ ಫೀಲ್ಡಲ್ಲಿ ಇರುತ್ತೆ. ನೀವು ನಮ್ಮ ಹತ್ರ ಬನ್ನಿ, ನಾವು ಕಂಪ್ನಿಗೆ ಕಳಿಸಿ ಮಾಡಿಸ್ಕೊಡ್ತೀವಿ. ಇಮ್ಮಿಡಿಯೇಟ್ಲಿ ಯಾವುದಿರಲ್ಲ, ಬಟ್ ಆದಷ್ಟು ಬೇಗ ನಾವು ನಿಮ್ಗೆ ರಿಪ್ಲೇಸ್ಮೆಂಟು ಮಾಡಿಸ್ಕೊಡ್ತೀವಿ. ಆ್ಯಂಡ್ ಅದು ಬಿಟ್ಟು ನೆಕ್ಸ್ಟು ಪ್ರಾಸೆಸರಲ್ಲಿ ಪಿ ಸಿದಲ್ಲಿ ಮೇನ್ ಬೇಕಾಗಿರೋದು ಕೂಲರ್ ಇರುತ್ತೆ. ಸೊ ಈ ಪ್ರಾಸೆಸಿಂಗ್ ಎಲ್ಲ ಕೂಲ್ ಮಾಡೋದಕ್ಕೂ ಒಂದು ಕೂಲರು. ಸೊ ಏನಿರುತ್ತೆ ಅಂದರೆ ಟೆಂಪ್ರೇಚರು ನಿಮ್ಗೆ ಹೈ ಇರೋವಾಗ ಪ್ರಾಸೆಸರ್ ಲೈಫ್ ಸ್ಪ್ಯಾನು ಕಮ್ಮಿ ಆಗಿಬಿಡುತ್ತೆ. ಸೊ ಈ ಥರ ನಿಮ್ಮ ಪ್ರಾಸೆಸನ್ನು ಕಂಟ್ರೋಲ್ ಮಾಡೋದಕ್ಕೂ ಒಂದಿರುತ್ತೆ. ಸ್ಪೆಷಲಿ ಈಗ ನಾವು ತಾವು ಆರ್ಡರ್ ಕೊಡೋವಾಗ ನಾವು ಬಿಲ್ಡ್ ಮಾಡಿರೋದು ಈ ಪಿ ಸಿ ಇದೆ. ಸೊ ಈ ಪಿ ಸಿದಲ್ಲಿ ನಾವು ಈ ಕೂಲರ್ ಯೂಸ್ ಮಾಡಿದ್ವಿ. ಸೊ ಇದರಲ್ಲಿ ಸ್ವಲ್ಪ RGB ಎಸ್ಥೆಟಿಕ್ಸ್ ಪ್ರಕಾರನೂ ಇರುತ್ತೆ. ಪ್ಲಸ್ ಈ ಪ್ರಾಸೆಸರು ನಿಮಗೂ ಮ್ಯಾಕ್ಸಿಮಮ್ 220 ವಾಟ್ 240 ವಾಟ್ ಇರೋ ಪ್ರಾಸೆಸರ್ವರೆಗೂ ಇದು ಕಂಟ್ರೋಲ್ ಮಾಡುತ್ತೆ. ಇಲ್ಲಿ ಕ್ಲಿಯರ್ ಆಗಿ ಬರೆದಿರುತ್ತೆ ಸರ್, ನೋಡ್ಬೋದು 230 ವಾಟ್ಸ್ವರೆಗೂ ಮ್ಯಾಕ್ಸಿಮಮ್ CPU. ಸೊ i9 ಅಂತಷ್ಟು ಹೈ ಎಂಡ್ ಪ್ರಾಸೆಸರ್ನು 230 ವಾಟ್ವರೆಗೂ TGP ಇರೋದು ಇದು ಸಪೋರ್ಟ್ ಆಗುತ್ತೆ. Ryzen 7 ಪ್ರಾಸೆಸರ್ ಇದೆ, 8 ಕೋರು, ನಿಮಗೂ ಟೋಟಲಿ 16 ಥ್ರೆಡ್ಸ್ ಇರುತ್ತೆ. ಸೊ ನಿಮ್ಗೆ ಎಡಿಟಿಂಗ್ ಮಾಡುವಾಗ ಜಾಸ್ತಿ ಕೋರ್ಸ್ ಬೇಕಾಗುತ್ತೆ, ಇದರಲ್ಲಿರುತ್ತೆ. ಗ್ರಾಫಿಕ್ ಕಾರ್ಡ್ RTX 3050 6GB. ತಮಗೂ GTX ಲೆವೆಲ್ ಗ್ರಾಫಿಕ್ ಕಾರ್ಡ್ ಬೇಕಾಯಿತು, ನಾನು ಡಿಸ್ಕಂಟಿನ್ಯೂ ಆಗಿದೆ. ಈಗ RTX ಇದೆ, ಮಿನಿಮಮ್ RTX ಲೆವೆಲ್ದು ಇದು ಗ್ರಾಫಿಕ್ ಕಾರ್ಡ್ ಸಜೆಸ್ಟ್ ಮಾಡಿದೆ. ಪವರ್ ಸಪ್ಲೈ 650 ವಾಟ್ಸ್ ಇದೆ. ಓಕೆ, ಮದರ್ ಬೋರ್ಡಲ್ಲಿ ತುಂಬ ಓವರ್ ಸ್ಪೆಂಡ್ ಮಾಡಿಸಲಿಲ್ಲ. B550 ಸೀರೀಸಲ್ಲಿ ವೈಫೈ ಇದೆ, ನಿಮ್ಗೆ HDMI ಪೋರ್ಟ್ ಇರುತ್ತೆ, 4 RAM ಸ್ಲಾಟ್ ಇದೆ. ಈಗ ನೀವು 16GB ಇದೆ 2 RAM ತೊಗೊಂಡಿದ್ರೆ ಫ್ಯೂಚರಲ್ಲಿ ನಿಮ್ಮ 32 64GB ವರೆಗೂ ಇದು ಸಪೋರ್ಟ್ ಆಗುತ್ತೆ. ವೈಫೈ 5G ವರೆಗೂ ಇದು ಸಪೋರ್ಟಿವ್ ಇದೆ. ಆ್ಯಂಡ್ ಇನ್ನೂ ಬಜೆಟ್ ಇದ್ದರೆ ಇನ್ನೂ ತೊಗೊಳ್ಬೋದು, ಬಟ್ ಆ ಬಜೆಟಿಂದ ನಿಮ್ಮ ರಿಟರ್ನ್ ಆಫ್ ಇನ್ವೆಸ್ಟ್ಮೆಂಟು ನಾನು ನೋಡಬೇಕಾಗುತ್ತೆ. ಸೊ ಒಂದು 70 ರೇಂಜಲ್ಲಿ ಇದು ಒಂದು ಪ್ರಾಪರಾಗಿ ಇರೋದು ಪಿ ಸಿ ನಾನು ರಿಕಮೆಂಡ್ ಮಾಡಿದ್ದೀನಿ. ಅದರಲ್ಲಿ ನಾನು ಮಾನಿಟರ್ನು ರಿಕಮೆಂಡ್ ಮಾಡಿದೆ. ಇನ್ಕ್ಲೂಡೆಡ್ ಇದೆ ಈ ಫುಲ್ ಪ್ಯಾಕೇಜಲ್ಲಿ. 27 ಇಂಚಸ್ಸು ಫುಲ್ HD IPS ಮಾನಿಟರು, ಒಂದು RGB ಕೀಬೋರ್ಡ್ ಮೌಸ್, ಇಲ್ಲಾಂದರೆ ಡೆಲ್ HP Lenovo ನಿಮ್ಗೆ ಯಾವ್ದು ಇಷ್ಟ ಇರುತ್ತೋ ಅದು ಕೀಬೋರ್ಡ್ ನೋಡ್ಬೋದು.